ಕಾಲೇಜ್ ಟ್ಯಾಗ್ ಮಾಡಿದ್ದೀನಿ ನಾನು. ಕೇಳಿ ಇಡೀ ನೋಡಿ, ಎಲ್ಲ ನೋಡ್ಬೇಕು, ಟ್ಯಾಗ್ ಮಾಡಿದ್ರೆ ನೋಡಿಬೇಕು. TC ಕೊಡ್ಬೇಕು, ದೊಡ್ಡ ಮಾಡ್ಬೇಕಂದ್ರೆ TC ತಗೋಬೇಕು ಅಂದ್ರೆ ಆಕ್ಸ್ಪರ್ಟ್ ಕಾಲೇಜ್ 1 ಲಕ್ಷ ದುಡ್ಡು ಕೊಡ್ಬೇಕಂತೆ. ಇವರು ಒಂದು ತಿಂಗಳ TC-ಗೋಸ್ಕರ ಬರ್ತಾ ಇದ್ದಾರೆ. ಬೇರೆ ಶಾಲೆ ಸೇರಿಸಬೇಕು, ಅವ್ರಿಗೆ 1 ಲಕ್ಷ ದುಡ್ಡು TC ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಆಕ್ಸ್ಪರ್ಟ್ ಸಾರಕ್ಕಿಲ್ಲ, ಆಕ್ಸ್ಪರ್ಟ್ ಸ್ಕೂಲ್ ಪರಿಸ್ಥಿತಿ ನೀವೇ ನೋಡಿಸ್ತಾ ಇದ್ರೆ. ಇಂಥ ಶಾಲೆ ಮಕ್ಕಳು ಓದಿಸ್ಬೇಕಿಲ್ಲ, ಗೌರ್ಮೆಂಟ್ ಸ್ಕೂಲ್ ಓದಿಸಿ. ಅವ್ರ ಪ್ರಿನ್ಸಿಪಲ್ ಚೇರ್ಮನ್ ಕರ್ಸಿ ನಾನು ಮಾತಾಡ್ತೀನಿ. ಫೋನ್ ಮಾಡಿ ಮಾಡಿ. ಒಂದ್ ತಿಂಗಳಿಂದ TC ಬರ್ತಾ ಇದ್ದಾರೆ. ಒಂದು ತಿಂಗಳಿಂದ ಬಿಫೋರ್ ಆರ್ಡರ್ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ವಿಷಯ ನಿಮ್ಗೆ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಒಂದು ಚಿಕ್ಕ ವಿಷಯ ನಿಮ್ಗೆ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಅವಾಜ್ ಆಗ್ತಾರೆ. 1 ಲಕ್ಷ ರೂಪಾಯಿ ಕಟ್ಟ TC ಕೊಡುವಂತ ಅವಾಜ್ ಆಗ್ತೀರ ನೀವು. ಮೇಡಮ್, ನಾನು ಅವತ್ತು ಪೂರಾಗೆ ಮಾತಾಡಿದ್ದೆ. ನಾನು ಅವತ್ತು ರೇಜ್ ಆಗಿರೋ ಕಾರಣ ಏನು? ನೀವು 1 ಲಕ್ಷ ಕಟ್ಟಿ TC ಕೊಡಲ್ಲ ಅಂದ್ಮೇಲೆ ನನಗೆ ಬೇಜಾರಾಗಿತ್ತು. ನೀವು ಆ ಪೋಸ್ಟರ್ ಕೂತ್ಕೊಂಡು ಮಾತಾಡ್ತಾರ ಮಾತ್ರ ಹೇಳ್ತಾರೆ. ಕರ್ಸಿ ಮೇಡಮ್, ಚೇರ್ಮನ್ ಕರ್ಸಿ. ಇಲ್ಲ ಕುತ್ಕೊಳ್ಳೋ ವಿಷಯ ಇಲ್ಲ. ಇಲ್ಲ ಹಾಸ್ಪಿಟಲ್ ನಿಮ್ ಫೇರ್ ಮುಗಿದೋಯ್ತಲ್ಲ, ಯಾಕೆ ಸುಮ್ಮನೆ ಮಾತಾಡಿ ಮೇಡಮ್. ಇಮಿಡಿಯೇಟ್ಲಿ ಮಾತಾಡಿ. ಅದ್ರಲ್ಲಿ ಈ ತರ ಪ್ರಾಬ್ಲಮ್ ಬಂದಿರೋ ಪೇರೆಂಟ್ಸ್ ಬಂದ್ರೆ ಮಾತಾಡೋಣ. ಎದುರು ಬಂದು ಮುಗಿದೋಗ್ಬಿಡ್ತಾರೆ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ನಾನು ಅವತ್ತೇ ಮಾತಾಡಿದೆ ನಿಮಗೆ. ಚಿಕ್ಕ ವಿಷಯ ಹ್ಯಾಂಡಲ್ ಮಾಡ್ಬೇಕು ಮೇಡಮ್. ನೀವು ನೋಡಿ, ಇವತ್ತು ನಾನು ಇಷ್ಟು ಫೋರ್ಸ್ ಸ್ಕೂಲ್ ಆಗಿದೆ. ನಿಮ್ಗೇನು ತೊಂದರೆ ಆಗೋದಿಲ್ಲ. ನನ್ನ TC ಬಂದಿದ್ರೆ TC ಕೇಳ್ತಾ ಇದ್ದೀನಿ, ಬೇರೆ ನಿಮ್ಗೇನ್ ಕೇಳ್ತಾ ಇಲ್ಲ. ತಪ್ಪು ಮಾತಾಡಿ ಮಾತಾಡಿ. ನಾವ್ ಎಷ್ಟು ಬರಕ್ ಹೋಗಕ್ಕಾಗಲ್ಲ ಮೇಡಮ್. ಏನಿಲ್ಲ, ಪರಿಹಾರ ಮಾಡ್ಬಿಡಿ, ಮುಗಿದೋಯ್ತಾರ. ಫೀಸ್ ಏನೋ ಪೆಂಡಿಂಗ್ ಇದೆ ಹೇಳಿ, ಕ್ಲಿಯರ್ ಮಾಡಿದ್ದಾರೆ. TC ಯಾಕೆ ಕೊಡ್ಬೇಕು? ಬಂದಿಲ್ಲ, ಕ್ಲಿಯರ್ ಮಾಡ್ಲಿಕ್ಕಾಗಲ್ಲ ಮೇಡಮ್. ಹೇಳಿ, ಒಂದು ಸಣ್ಣ ವಿಷಯ ಹ್ಯಾಂಡಲ್ ಮಾಡಕ್ಕಾಗಲ್ಲ. ನೀವೇನು ಮೇಡಮ್ ಪೋಸ್ಟ್ ಕೂತ್ಕೊಳ್ಳಿ. 1000 ಪೈಪಲ್ ನಾನ್ ಕೇಳ್ತಾರೆ ಇಷ್ಟೇ. ಮುಂಚೆ ನೀವು ರೂಲ್ಸ್ ಮಾಡಿದ್ರೆ ಅಪ್ ಟು ಕೊರಾಮ್ ಏನ್ ರೂಲ್ಸ್ ಮಾಡಿದ್ರೆ ಅದನ್ನ ಹೇಳಿ ಮೇಡಮ್. ತೆಗಿರಿ ಮೇಡಮ್, ರೂಲ್ಸ್ ಏನ್ ತೆಗಿರಿ. ಅಪ್ ಟು ಕೊರಾಮ್ ಪೇರೆಂಟ್ಸ್ ಇದ್ದ ಕಷ್ಟ ಏನ್ ರೂಲ್ಸ್ ಮಾಡಿದ್ರೆ ವೆಯ್ಟ್ ಗಿಟ್ ಪ್ರಶ್ನೆ ಇಲ್ಲ. ಡಿಸೈಡ್ ನಿಮ್ಮ ಹತ್ರ ಇದೆ ಮೇಡಮ್. ಡಿಸೈಡ್ ತಗೊಳ್ಳಿ, ಅದೆಲ್ಲ ಮುಗಿದೋಯ್ತಲ್ಲ. ಅದೇ ಫೈಟ್ ಸೀನ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ನಾಳೆ ನಾನು ಮೀಡಿಯಾ ಅದಕ್ಕೆಲ್ಲ ಗೊತ್ತಾಗಿಲ್ಲ ಮುಂಚೆ ಮರ್ಯಾದೆ ತಗೊಳ್ತೀರಾ. ಹೇಳಿ, ಕ್ಲಿಯರ್ ಮಾಡ್ಕೊಳ್ತೀರಾ. ವೇಟ್ ಮಾಡೋದಿಲ್ಲ ಮೇಡಮ್. ಇಲ್ಲ ಮೇಡಮ್, ನಾವಿಲ್ಲ ಇರ್ತೀವಿ ಮೇಡಮ್. ಇಲ್ಲ ಮಾಡಿ, ಇಲ್ಲ ಮಾಡಿ, ಇಲ್ಲ ಮಾಡಿ ಮಾಡಿ ಕುತ್ಕೊಳ್ಳಿ ಮೇಡಮ್. ಫೋನ್ ಮಾಡಿ, ಫೋನ್ ಮಾಡಿ, ಕ್ಲಿಯರ್ ನಂಬರ್ ಕೊಡಿ, ಚೇರ್ಮನ್ ನಂಬರ್ ಮಾತಾಡ್ತೀನಿ. ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಗಂಟೆ ಸುಮ್ಮನೆ ಅಲ್ಲಿದ್ದೀವಿ. ಕೆಲಸ ಇಲ್ದಲೇ ಬಂದಿಲ್ಲ. ನಮಗೂ ನಾನಾ ತರ ಕೆಲಸ ಇರುತ್ತೆ. ಫೋಟೋ ಇದೆ ಮೇಡಮ್, ಫೇಸ್ಬುಕ್ ಲೈವ್ ಅಲ್ಲಿ ಇದೆ. ಫೋಟೋ ಇಲ್ಲ, ನಿಮ್ಮ ಮುಖನೇ ಬರುತ್ತೆ. ಫೇಸ್ಬುಕ್ ಲೈವ್ ಅಲ್ಲಿ ಇದೆ. ಫೇಸ್ಬುಕ್ ಲೈವ್ ಅಲ್ಲಿ ಇದೆ. ನಾವು ಫೋಟೋ ತಗೊಳ್ಳೋ ಎಸಿಟ್ ಇಲ್ಲ. ನಾವು ಫೇಸ್ಬುಕ್ ಲೈವ್ ಅಲ್ಲಿ ಇದೆ. ನಾವು ಕರೆಕ್ಟ್ ಆಗಿ ನೀವು ಆಫ್ ಮಾಡಿ. ನಾವು ಆಫ್ ಮಾಡಲ್ಲ. ಮಾತಾಡಿ, ಚೇರ್ಮನ್ ಕರ್ಸಿ ನಾನು ಮಾತಾಡ್ತೀನಿ, ಆಫ್ ಮಾಡಿಸ್ತೀನಿ. ಇಲ್ಲ ಮೀಡಿಯಾನೇ ಕರೆಸ್ತೀನಿ. ಸೀರಿಯಸ್ ಆಗಿ ಕರೆಸ್ತೀನಿ. 5 ನಿಮಿಷ ಮೀಡಿಯಾ ಕರೆಸ್ತೀನಿ. ಮಾತಾಡಿ. ನಾವು ರೂಲ್ಸ್ ಪ್ರಕಾರ ಬರ್ತೀವಿ, ಮಾತಾಡ್ತಾ ಇದ್ದೀವಿ. ಪಾಪ ಅವರೇನು ಕೋಟ್ಯಾಂತರ ರೂಪಾಯಿ ಇದು ಮಾಡಿಲ್ಲ. ಮಾತಾಡಿ. ಇಲ್ಲ ಮೇಡಮ್, ಇದರಲ್ಲಿ ನೀವು ಅವತ್ತೇನು ಕವಚ ಆಗ್ತದೆ ನನಗೆ. ಅವತ್ತೇನಕ್ಕೆ ಮಾತಾಡಿ, ಇಲ್ಲೇ ಮಾತಾಡಿ ಮೇಡಮ್. ಏನು ತಪ್ಪೇನಿಲ್ಲ. ನಾನೇನು ತಪ್ಪಂದ್ರೆ ಎಷ್ಟು ಕೂಲ ಬಂದಿದ್ದೀನಿ. ರೆಸ್ಪೆಕ್ಟ್ ಕೊಡಿ, ಎಕ್ಸ್ಕ್ಯೂಸ್ ಮೇಡಮ್ ಅಂತ ಬಂದಿದ್ದೀನಿ. ಇದು ಬಂದಿದ್ದೀನಿ. ಏನಕ್ಕೆ 1 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಅಂತ ಮೇಡಮ್? ನೋಡಿ, ಹೆಂಗ್ ಗೊತ್ತಾ, ನೀವು ಹಂಗೂ ತಿರುಗ್ತೀರಾ, ಹಿಂಗೂ ತಿರುಗ್ತೀರಾ. ನಿಮ್ಮ ಪೋಸ್ಟ್ ಸುಮಾರು ನಮ್ಗೆ 2-3 ಸಲ ಅವಾಜ್ ಹಾಕಿದ್ದೀರಾ ಮೇಡಮ್. ಅವ್ರು ಹೆಂಗ್ ಗೊತ್ತಾ, ಇವತ್ತು ನಾನು ಅವತ್ತೊಂದು ಮಾತನ್ನ ಹೇಳಿದೆ. ನೀವು ಕೂದಲ್ಲಿ 8,000 ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಬನ್ನಿ ಸರ್, ದೋಸ್ತ ಏನು ಮಾಡ್ತೀವಿ?